ಮಕ್ಳಿಗೆ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ 7 hours ಸೆಲೆಕ್ಟ್ ಮಾಡಿ 100 ಜನ ಮಕ್ಳಿಗೆ ಬಟ್ಟೆನ 7 hour ಕೈ ಕಾಲೆಲ್ಲ ನಾವು ಅಂದ್ರೆ ಅವ್ರಿಗೆ ಕೊಡ್ಬೇಕಾದ್ರೂ ಒಳ್ಳೆ ಬಟ್ಟೆ ಕೊಡ್ಬೇಕು ವಿತ್ ಟ್ಯಾಗ್ ಸಮೇತನೇ ಕೊಡ್ಬೇಕು ಅಂತ ಸ್ನೇಹ ಫೌಂಡೇಶನ್ ಅಂತ ಕನಕಪುರ ರೋಡ್ ಅಲ್ಲಿ, ಯಾಕಂದ್ರೆ ಎಲ್ಲಾರ್ಗು ಮಾಡಕ್ ಹೋದ್ರೆ ಎಲ್ಲಾರು ಓಡ್ ಬರ್ತಾರೆ. ನನ್ಗೇನಂದ್ರೆ ಅವ್ರು ತುಂಬಾ ಜಿನಿಯನ್ ಅಂತ ಅನ್ನಿಸ್ತು. ಯಾಕಂದ್ರೆ ಮಿಕ್ಕಿದ ಕಡೆ ನಾನು ಹೋದಾಗೆಲ್ಲ ಏನ್ ಅನ್ನಿಸ್ತಿತ್ತು ಅಂದ್ರೆ, ಸರ್ ನೀವ್ ಯಾಕೆ ಹೇಳ್ಬಿಟ್ಟು ಬರ್ಬೇಕಿತ್ತು ಅಂತಾರೆ. ಅಂದ್ರೆ ಏನಂದ್ರೆ ಅವ್ರದ್ದು ಪ್ಲಾನ್, ಅಲ್ಲಿ ಒಬ್ರೇ ಇರ್ತಾರೆ, ನಾವ್ ಹೇಳ್ಬಿಟ್ಟು ಬರೋದಿನ 100 ಜನ ಕೂರಿಸ್ಬಿಟ್ಟು ಡ್ರಾಮಾ ಆಡಿಸ್ತಾರೆ ಅಂತ ಅನಾಥಾಶ್ರಮ ನಂಗೆ ಇಷ್ಟ ಇಲ್ಲ. ಅಂದ್ರೆ ಅದು ಸುಳ್ಳು ಅನಾಥಾಶ್ರಮ, ಬರೀ ಫಂಡ್ ರೈಸ್ ಮಾಡಕ್ಕೋಸ್ಕರ. ಆದ್ರೆ ನಾನು ಸ್ನೇಹ ಫೌಂಡೇಶನ್ ಅಂತ ಕನಕಪುರದ ರೋಡಲ್ಲಿ ಒಂದು ನೋಡಿದೀನಿ. 24 hours ಹೋದ್ರು 100 ಅನಾಥ ಮಕ್ಕಳುಗಳು, ಅಂದ್ರೆ ಎಲ್ಲ ಚಿಕ್ಕ ಮಗು ಕಸ್ತಲ್ಲಿ ಸಿಕ್ಕಿರುತ್ತೆ ಅಂತ ಮಗುನ ತಂದು ಸ್ನೇಹ ಮೇಡಮ್ ಅಂತ ಅಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ನಾನು ಖುದ್ದಾಗಿ 25 kg ಚಿಕನ್ನು, ಆ ಥರ ಫಿಶು, ಮಟನ್ನು ಎಲ್ಲ ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಅಲ್ಲೇ ಅಡುಗೆ ಮಾಡಿಸಿ ನಾನು ಅವ್ರ ಜೊತೆ ತಿನ್ಬಿಟ್ಟು ಬರ್ತಿದ್ದೀನಿ. ಅದು ಕಂಡೋರ್ಗೋಸ್ಕರ, ಫೋಟೋ ಹೊಡ್ಸ್ಕೊಳಕ್ಕೋಸ್ಕರ ನಾನು ಹೋಗ್ತಾ ಇರೋದು. ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ಹೋಗ್ತಿರ್ಲಿಲ್ಲ. ಅವ್ರ ಹುಡುಗನ್ನ ಕೋಳಿ ಅಂಗಡಿ ಕರ್ಸೋರು, ಫಿಶ್ ಅಂಗಡಿ ಕಳ್ಸೋರು, ಮಟನ್ ಅಂಗಡಿ ಕಳ್ಸೋರು, ಅಲ್ಲಿ ತಗೋಪ್ಪ, ಅಲ್ಲಿ ಗೂಗಲ್ ಪೇ ನಾನು ಮಾಡ್ಕೊಳ್ತೀನಿ, ನೀನು ತಗೊಂಡು ಹೊಟ್ಟೋಗು, ಆ ಥರ ಸರ್ವಿಸ್ ಮಾಡ್ತಾ ಇದ್ದವನು. ಅದು ಬಿಟ್ಟು ಬೀದಿ ನಾಯಿಗಳಿಗೆ ಒಂದು 5,000 ಬೀದಿ ನಾಯಿಗಳಿಗೆ ವಿಜಯನಗರಲ್ಲಿ BTM ಲೇಔಟು ಅಲ್ಲೆಲ್ಲ ಕೊರೋನಾ ಟೈಮಲ್ಲಿ 5,000 ನಾಯಿಗಳಿಗೆ, ಇವಾಗ ಅಷ್ಟಿಲ್ಲ, ಈಗ ಮನೆ ಮುಂದೆ ಯಾವ್ದಿದೆ ಅಷ್ಟಕ್ಕೆ ಮಾತ್ರ